ಆತ್ಮೀಯರೇ, EDS ಪೋರ್ಟಲ್ನಲ್ಲಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಈ ಒಂದು ವೆಬ್ಸೈಟ್ನಲ್ಲಿ ಶಿಕ್ಷಕರು ತಮ್ಮ ಒಂದು ಎನ್ಕ್ಯಾಶ್ಮೆಂಟ್ ಗಳಿಕೆ ರಜೆ ನಗದೀಕರಣಕ್ಕಾಗಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ EDS ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ EDS ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಎಂಪ್ಲಾಯ್ ಡೇಟಾ ಸಿಸ್ಟಮ್ ಲಾಗಿನ್ ಪೇಜ್ ಬರ್ತದೆ. ಎಂಪ್ಲಾಯ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು. ಯೂಸರ್ ನೇಮ್ನಲ್ಲಿ ನಮ್ಮ ಬೈ ಡಿಫಾಲ್ಟಾಗಿ ನಮ್ಮ ಪ್ರಥಮ KG ID ನಂಬರ್ ನಮ್ಮ ಯೂಸರ್ ನೇಮ್ ಆಗಿರುತ್ತದೆ. ಪಾಸ್ವರ್ಡ್ನಲ್ಲಿ ನಾವು EDS ಪೋರ್ಟಲ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಫಿಲ್ ಮಾಡಿ 5 ಡಿಜಿಟ್ ರೆಡ್ ಕಲರ್ನಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಕ್ಯಾಪ್ಚಾ ಸ್ಥಳದಲ್ಲಿ ಫಿಲ್ ಮಾಡಿ ಲಾಗಿನ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಲಾಗಿನ್ ಆಗಿ ಹೋಮ್ ಪೇಜ್ ಬರಬೇಕಾಗ್ತದೆ. ಒಂದು ವೇಳೆ ನಾವು ಪಾಸ್ವರ್ಡನ್ನು ಮರ್ತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ KG ID ನಂಬರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರ್ತದೆ. OTP ಫಿಲ್ ಮಾಡಿ ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆಗಿದ್ದೇವೆ. ವೆಲ್ಕಮ್ ಎಂದು ಟೀಚರ್ಸ್ ನೇಮ್ ಮತ್ತು ಅವರ ಸ್ಕೂಲ್ ನೇಮ್ ನೋಡ್ಬೋದಾಗಿರುತ್ತದೆ. ಇನ್ನು ಎನ್ಕ್ಯಾಶ್ಮೆಂಟ್ನ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ನ್ಯೂ ಅಪ್ಲಿಕೇಶನ್ಸ್ ಈ ಒಂದು ಪೇಜ್ಗೆ ಬರ್ತೇವೆ. ಇದರಲ್ಲಿ ಸೀರಿಯಲ್ ನಂಬರ್, ಅಪ್ಲಿಕೇಶನ್ ನೇಮ್, ಟೋಟಲ್ ಅಪ್ಲಿಕೇಶನ್ಸ್ ಅಂತ ನೋಡಬಹುದಾಗಿದೆ. ಇಲ್ಲಿ ಮೊದಲನೇ ಒಂದು ಸೀರಿಯಲ್ ನಂಬರ್ಲಿ ಬರ್ತಕ್ಕಂತಹ ಲಿವ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನ್ಯೂ ಅಂತ ಬರ್ತದೆ. ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಪಿಚ್ ಆಗ್ತದೆ. ಲೀವ್ ಬ್ಯಾಲೆನ್ಸಲ್ಲಿ ಲೀವ್ ಟೈಪ್, ಲೀವ್ ಬ್ಯಾಲೆನ್ಸಲ್ಲಿ ಕ್ಯಾಶುವಲ್ ಲೀವ್, ಅರ್ನ್ಡ್ ಲೀವ್, ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ ಅಂತ ಇದೆ. ನಮಗೆ ನಾನು ಈಗ ELಗಾಗಿ ಅಂದರೆ ಅರ್ನ್ಡ್ ಲೀವ್ಗಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ನಮ್ಮ ಅರ್ನ್ಡ್ ಲೀವ್ ಎಷ್ಟಿದೆ, ಇಲ್ಲಿ ಲೀವ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ ಚೆಕ್ ಮಾಡ್ಕೋಬೇಕು. 15ಕ್ಕಿಂತ ಮಿನಿಮಮ್ 15 ಲೀವ್ ಬ್ಯಾಲೆನ್ಸ್ ಇರಬೇಕು. 15ಕ್ಕಿಂತ ಕಡಿಮೆ ಲೀವ್ ಬ್ಯಾಲೆನ್ಸ್ ಇದ್ದರೆ ಎನ್ಕ್ಯಾಶ್ಮೆಂಟ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಲೀವ್ ಎಂಟ್ರಿ ಫಾರ್ಮ್ ಅಂತ ಇದೆ. ಇಲ್ಲಿ ಟೈಪ್ ಆಫ್ ಲೀವ್ನಲ್ಲಿ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ನಿಂದ ಕಾಣಿಸ್ತಕ್ಕಂತಹ ಒಂದು ಮೆನುಗಳಲ್ಲಿ ಅರ್ನ್ಡ್ ಲೀವ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಲೀವ್ ರೂಲ್ ಅಪ್ಲಿಕೇಬಲ್ KCSR ಆಟೋಮೆಟಿಕ್ ಆಗಿ ತೆಗೆದುಕೊಂಡಿದೆ. ಪೇನಲ್ಲಿ ನಮ್ಮ ಒಂದು ಪ್ರೆಸೆಂಟ್ ಎಷ್ಟು ಒಂದು ಸ್ಯಾಲ್ರಿ ಇದೆ ಅದನ್ನು ಫಿಲ್ ಮಾಡಬೇಕು. ಹೌಸ್ ರೆಂಟ್ ಅಲೌನ್ಸಲ್ಲಿ ಪ್ರೆಸೆಂಟ್ HR ಎಷ್ಟಿದೆ ಅದನ್ನು ಎಂಟ್ರಿ ಮಾಡಬೇಕು. ಫ್ರಮ್ ಡೇಟ್ ಟು ಡೇಟ್ ಅಂತ ಇದೆ. ಫ್ರಮ್ ಡೇಟ್ ಮುಂದೆ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗ್ತದೆ. ಕ್ಯಾಲೆಂಡರ್ನಿಂದ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಟು ಡೇಟ್ ಮುಂದೆ ಇರ್ತಕ್ಕಂತಹ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗ್ತದೆ. ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಡೇಸ್ ಆಟೋಮೆಟಿಕ್ ಆಗಿ 15 ಅಂತ ತೆಗೆದುಕೊಂಡಿರುತ್ತದೆ. ಸೊ ನಾವು ಫ್ರಮ್ ಡೇಟ್ನಿಂದ ಟು ಡೇಟ್ವರೆಗೆ ನಂಬರ್ ಆಫ್ ಡೇಸ್ ಫೆಚ್ ಮಾಡಿದಾಗ 15 ಅಂತ ಬರಬೇಕು. 15 ದಿವಸ ಆಗಬೇಕು. ಆ ರೀತಿ ನಾವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಏಕೆಂದರೆ ನಾವು 15 ಡೇಸ್ ಎನ್ಕ್ಯಾಶ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ 15 ಬರೋ ಹಾಗೆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫ್ರಮ್ ಡೇಟು ಟು ಡೇಟು. ನೆಕ್ಸ್ಟ್ ಇಲ್ಲಿ ರೀಸನ್ ಟೈಪ್ನಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸ್ತಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಎನ್ಕ್ಯಾಶ್ಮೆಂಟ್ ಅಂದರೆ ನಗದೀಕರಣ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಪ್ಲೋಡ್ ಡಾಕ್ಯುಮೆಂಟ್ ಇದೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ರಜಾ ಅರ್ಜಿ ಪ್ರಪತ್ರ ಫಿಲ್ ಮಾಡಿ ಇಟ್ಕೊಂಡಿರಬೇಕು ಮತ್ತು PDF ರೂಪದಲ್ಲಿ ಸ್ಕ್ಯಾನ್ ಮಾಡಿ ಅದು ಫೈಲ್ ಸೈಜ್ 1 MB ಒಳಗೆ ಇರೋ ಹಾಗೆ ನಾವು ರೆಡಿ ಇಟ್ಕೊಂಡಿರಬೇಕು. ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ನಾವು ಸ್ಕ್ಯಾನ್ ಮಾಡಿ PDF ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ರಜಾ ಅರ್ಜಿ ಪ್ರಪತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಫೈಲ್ ಸೆಲೆಕ್ಟ್ ಆದಮೇಲೆ ನಾವು ಫೈಲ್ಗೆ ಏನು ನೇಮ್ ಕೊಟ್ಟಿರ್ತೀವಿ ಅದು ಚೂಸ್ ಫೈಲ್ ಪಕ್ಕದಲ್ಲಿ ಬಂದುಬಿಡ್ತದೆ. ರಿಮಾರ್ಕ್ಸಲ್ಲಿ ಎನ್ಕ್ಯಾಶ್ಮೆಂಟ್ ಅಂತ ಟೈಪ್ ಮಾಡ್ಕೋಬೇಕು. ಕಾಂಟ್ಯಾಕ್ಟ್ ಅಡ್ರೆಸ್ ಡ್ಯೂರಿಂಗ್ ಲೀವ್ ಪೀರಿಯಡ್. ಈ ಲೀವ್ ಪೀರಿಯಡ್ನಲ್ಲಿ ನಮ್ಮ ಅಡ್ರೆಸ್ ಏನಿರ್ತದೆ ಅದನ್ನು ಅಡ್ರೆಸ್ ಲೈನ್ 1, ಸಿಟಿ, ಪಿನ್ ಕೋಡ್ ಎಲ್ಲ ಅಡ್ರೆಸ್ ಡೀಟೇಲ್ಸ್ ಫಿಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಅದಾಗೆ ತೆಗೆದುಕೊಂಡಿದೆ. ಇನ್ನು ಸೇವ್ ಆ್ಯಸ್ ಡ್ರಾಫ್ಟ್, ಸಬ್ಮಿಟ್ ಅಂತ 2 ಬಟನ್ ಇದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಲೀವ್ ಅಪ್ಲೈಡ್ ಸಕ್ಸಸ್ಫುಲಿ ವಿತ್ ಅಪ್ಲಿಕೇಶನ್ ನಂಬರ್ ಅಂತ ಅಪ್ಲಿಕೇಶನ್ ನಂಬರ್ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಲಿಸ್ಟ್ ಆಫ್ ಲೀವ್ಸಲ್ಲಿ ಇಲ್ಲಿ ಶೋನಲ್ಲಿ 100 ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಟೇಬಲಲ್ಲಿ ನೋಡಬಹುದು ಸೀರಿಯಲ್ ನಂಬರ್, ಲೀವ್ ID, ಲೀವ್ ಟೈಪ್, ಫ್ರಮ್ ಡೇಟ್, ಟು ಡೇಟ್, ನಂಬರ್ ಆಫ್ ಡೇಸ್, ಅಪ್ಲಿಕೇಶನ್ ಸ್ಟೇಟಸ್ ನ್ಯೂ ಅಂತ ಇದೆ. ಅಪ್ರೂವಲ್ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ಇದೆ. ಆ್ಯಕ್ಷನ್ನಲ್ಲಿ ಎಡಿಟ್, ಡಿಲೀಟ್, ವ್ಯೂ ಬಟನ್ಗಳಿವೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೋದು. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಡಿಲೀಟ್ ಆಗ್ತದೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಎನ್ಕ್ಯಾಶ್ಮೆಂಟ್ ಅಪ್ಲಿಕೇಶನನ್ನು ಪ್ರಿಂಟ್ ತೆಗೆದುಕೊಳ್ಳಲು ಇಲ್ಲಿ ಪ್ರಿಂಟ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ
ನಮ್ಮ ಎಲ್ ಎನ್ಕ್ಯಾಶ್ಮೆಂಟ್ ಅಪ್ಲಿಕೇಶನ್ PDF ರೂಪದಲ್ಲಿ ಡೌನ್ಲೋಡ್ ಆಗ್ತದೆ. ಇದನ್ನು ಪ್ರಿಂಟೌಟ್ ತೆಗೆದುಕೊಂಡು ನಮ್ಮ DDO ಆಫೀಸ್ಗೆ ನೀಡಿದಾಗ ಅವರು ನಮ್ಮ ಎಲ್ ಎನ್ಕ್ಯಾಶ್ಮೆಂಟ್ ಅಪ್ಲಿಕೇಶನನ್ನು ಪ್ರಾಸೆಸ್ ಮಾಡುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.